ವೀಕ್ಷಕರೇ ನಮಸ್ಕಾರ. ಬಂಟ್ವಾಳದ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಯೊಬ್ಬ ತೋರಿಸಿದಂತಹ ಸಮಯ ಪ್ರಜ್ಞೆಗೆ ಈಗ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆತನ ಸಮಯ ಪ್ರಜ್ಞೆ ಓರ್ವ ಮಹಿಳೆಯ ಕೈಯನ್ನು ಉಳಿಸಿದ ಬಗ್ಗೆ ಶಾಬಾಸನ್ನು ವ್ಯಕ್ತಪಡಿಸಿದ್ದಾರೆ. ಈ ಘಟನೆಯ ಹಿನ್ನೆಲೆಯನ್ನು ಗಮನಿಸ ಹೋದರೆ ಕಳೆದ 2 ದಿನಗಳ ಹಿಂದೆ ಬಂಟ್ವಾಳದ ನರಿಕೊಂಬು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಘಟನೆ ಆಗಿರುವಂಥದ್ದು. ಸಮಯ ಸುಮಾರು ಬೆಳಗಿನ ಜಾವ 9:30. ಆಗಾಗಲೇ ಈ ಶಾಲೆಯ ಬಹುತೇಕ ವಿದ್ಯಾರ್ಥಿಗಳು ಶಾಲೆಗೆ ಆಗಮಿಸಿದ್ರು. ಸುಮಾರು 403 ವಿದ್ಯಾರ್ಥಿ ಸಂಖ್ಯೆಯುಳ್ಳಂಥ ನರಿಕೊಂಬು ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂಥವ್ರು ಮನ್ವಿತ್. ಹಾಗಾಗಿ ಆ ಶಾಲೆಯ ಗ್ರೌಂಡ್ನಲ್ಲಿ ಆತ ಸ್ನೇಹಿತರೊಂದಿಗೆ ಆಟ ಆಡ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಶಾಲೆಯ ಉಗ್ರಾಣದಲ್ಲಿ ಅಥವಾ ಅಡುಗೆ ಕೋಣೆಯಲ್ಲಿ ಒಂದು ಮಹಿಳೆಯ ಕಿರುಚುವಂತಹ ಶಬ್ದ ಕೇಳಿ ಬರುತ್ತೆ. ಆತ ಹೋಗಿ ನೇರ ಅಡುಗೆ ಮನೆಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಯಂತ್ರ ಚಾಲಿತ ಸ್ವಯಂ ಚಾಲಿತ ತುರಿಮಣೆ ಇರುತ್ತೆ. ಆ ತುರಿಮಣೆಗೆ ಕೆಲಸವನ್ನು ಮಾಡ್ತಾ ಇದ್ದಂಥವರು ಅಲ್ಲಿನ ಅಕ್ಷರ ದಾಸೋಹದ ಸಿಬ್ಬಂದಿ ಪೂರ್ಣಿಮಾ ಅವರು. ಹಾಗಾಗಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಕೈ ಆ ಸ್ವಯಂ ಚಾಲಿತ ಮಿಷಿನ್ಗೆ ಸಿಕ್ಕಾಕಿಕೊಳ್ಳುತ್ತೆ. ಆ ಮಿಷಿನ್ಗೂ ಮತ್ತು ಆ ಸ್ವಿಚ್ ಬೋರ್ಡಿಗೂ ಸಾಕಷ್ಟು ಅಂತರ ಕೂಡ ಇರುತ್ತೆ. ಒಂದು ಕೈ ಅವರ ಸಿಕ್ಕಿ ಹಾಕಿಕೊಳ್ಳುತ್ತೆ. ಕೆಲವು ಸೆಕೆಂಡ್ಗಳಲ್ಲಿ ಆ ಕೈ ಅವರ ಯಂತ್ರಕ್ಕೆ ಸಿಲುಕಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ಬಂದಂಥ ಮನ್ವಿತ್ ನೇರವಾಗಿ ಸ್ವಿಚ್ ಆಫ್ ಮಾಡ್ತಾನೆ, ಆ ಪ್ಲಗ್ಗನ್ನು ತೆಗಿತಾನೆ. ಅದೃಷ್ಟವಶಾತ್ ಪೂರ್ಣಿಮಾ ಅವರ ಕೈಗೆ ಸಣ್ಣ ಪುಟ್ಟ ಗಾಯ ಆಗಿ ಅವರು ಬದುಕುಳಿತಾರೆ. ಇಲ್ಲಿ ಮನ್ವಿತ್ಗೆ ಯಾರೂ ಕೂಡ ನೀನು ಸ್ವಿಚ್ ಆಫ್ ಮಾಡು ಅಂತ ಹೇಳಿಲ್ಲ. ಜೊತೆಗೆ ಆಕೆ ಜೋರಾಗಿ ಬೊಬ್ಬೆ ಹಿಡಿತಿರೋ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಕೂಡ ಪ್ಯಾನಿಕ್ ಆಗಿಲ್ಲ. ಮುಂದೆ ಏನು ಮಾಡಬೇಕಂತ ಹೇಳಿ ಸ್ವತಃ ಆತನ ಆಲೋಚನೆ ಮುಂದಾಗಿರುವಂಥದ್ದು. ಜೊತೆಗೆ ಸ್ವಿಚ್ ಬೋರ್ಡಲ್ಲಿ ಸ್ವಿಚ್ಚನ್ನು ಆಫ್ ಮಾಡಿ ಆ ಪ್ಲಗ್ಗನ್ನು ರಿಮೂವ್ ಮಾಡಿರುವಂಥದ್ದು. ನಮಗೆಲ್ಲವೂ ಇದು ಬಹಳ ಸಿಂಪಲ್ ವಿಚಾರ ಅಂತ ಅನಿಸ್ಬೋದು. ಆದರೆ ಒಬ್ಬ 5ನೇ ತರಗತಿಯ ವಿದ್ಯಾರ್ಥಿಗೆ ಇಂಥ ಸಿಚುವೇಶನ್ ಆದಾಗ ಏನು ಮಾಡಬೇಕು ಅನ್ನೋದನ್ನು ತಕ್ಷಣವಾಗಿ ಹೊಳಿತಲ್ಲ. ಇದು ಸರ್ಕಾರಿ ಶಾಲೆಯ ಪ್ರತಿಭೆ ಅಂತೇಳಿ ಈಗ ಜನ ಕೊಂಡಾಡ್ತಾ ಇದ್ದಾರೆ. ಯಾಕೆಂದರೆ ಇದೇ ಸಂದರ್ಭದಲ್ಲಿ ದೊಡ್ಡವರಿದ್ದರೂ ಕೂಡ ಆ ಬೊಬ್ಬೆಯನ್ನು ಕೇಳಿ ಪ್ಯಾನಿಕ್ ಆಗ್ತಾ ಇದ್ರು. ಅವರು ಯೋಚನೆ ಮಾಡುವಷ್ಟರಲ್ಲಿ ಪೂರ್ಣಿಮಾ ಅವರ ಕೈ ಸಂಪೂರ್ಣವಾಗಿ ಹೋಗ್ತಾ ಇತ್ತು. ಆದರೆ 5ನೇ ತರಗತಿ ವಿದ್ಯಾರ್ಥಿ ಮನ್ವಿತ್ ಮಾಡಿದಂತಹ ಕಾರ್ಯವೈಖರಿಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿದೆ. ಯಾರು ಹೇಳದೆ ಆತ ತಕ್ಷಣವಾಗಿ ಸ್ವಿಚ್ ಆಫ್ ಮಾಡಿದಂಥ ಹಿನ್ನೆಲೆಯಲ್ಲಿ ಪೂರ್ಣಿಮಾ ಅವರ ಕೈ ಕೂಡ ಉಳಿದಿದೆ. ಈ ಬಗ್ಗೆ ಮನ್ವಿತ್ ಕೂಡ ಮಾತಾಡಿದ್ದಾನೆ. ತಾನು ಸುಮಾರು 9:30 ವೇಳೆಗೆ ಸ್ನೇಹಿತರ ಜೊತೆಗೆ ನಾನು ಗ್ರೌಂಡಲ್ಲಿ ಆಡ್ತಾ ಇರುವಂಥ ಸಂದರ್ಭದಲ್ಲಿ ಬೊಬ್ಬೆ ಕೇಳಿಸಿತ್ತು. ಹಾಗಾಗಿ ನೇರವಾಗಿ ಅಡುಗೆ ಕೋಣೆಗೆ ಬಂದಾಗ ಪೂರ್ಣಿಮಾ ಅವರು ಅವರ ಕೈ ಆ ಮಿಷಿನ್ಗೆ ಸಿಲುಕಿ ಹಾಕಿಕೊಂಡಿತ್ತು. ತಕ್ಷಣವಾಗಿ ನಾನು ಸ್ವಿಚ್ ಆಫ್ ಮಾಡಿದ್ದೇನೆ, ನನಗೆ ಬೇರೇನು ಆ ಕ್ಷಣದಲ್ಲಿ ಮನಸ್ಸಿಗೆ ಹೊಳಿರಲಿಲ್ಲ ಅನ್ನೋದನ್ನು ಮನ್ವಿತ್ ಹೇಳಿದ್ದಾನೆ. ಜೊತೆಗೆ ಮನ್ವಿತ್ ಮಾಡಿದಂತಹ ಸಹಕಾರದಿಂದ ಅಥವಾ ಸಹಾಯದಿಂದ ತನ್ನ ಕೈ ಉಳಿತು, ತನಗೆ ಪುನಃ ಮರುಜನ್ಮ ಸಿಕ್ತು ಅಂತ ಹೇಳಿ ಪೂರ್ಣಿಮಾ ಅವರು ಕೂಡ ಕೊಂಡಾಡಿದ್ದಾರೆ. ಪ್ರತಿದಿನ ಅವರು ಅದೇ ಮಿಷಿನ್ನಲ್ಲಿ ಕೆಲಸವನ್ನು ಮಾಡ್ತಾರೆ. ಆದರೆ ದುರಾದೃಷ್ಟ ಅವತ್ತು ಆ ಮಿಷಿನ್ಗೆ ಅವರ ಕೈ ಸಿಲುಕಿ ಹಾಕಿಕೊಂಡಿತ್ತು. ಆ ಮನ್ವಿತ್ ಬರೋದು ಸ್ವಲ್ಪ ತಡವಾಗಿದ್ರು ಕೂಡ, ಸ್ವಿಚ್ ಆಫ್ ಮಾಡೋದು ಕೆಲವು ಸೆಕೆಂಡ್ಗಳು ತಡವಾಗಿದ್ರು ಕೂಡ ತನ್ನ ಕೈ ಹೋಗ್ತಾ ಇತ್ತು. ತನಗೆ ಜೀವನ ಮಾಡೋಕ್ಕೆ ಈ ಬಿಸಿಯೂಟ ಸಿಬ್ಬಂದಿಯಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ, ತನ್ನ ಫ್ಯಾಮಿಲಿಯನ್ನು ಪೊರಿತಾ ಇದ್ದೇನೆ. ಹಾಗಾಗಿ ತನ್ನ ಕೈ ಹೋದರೆ ದೊಡ್ಡ ಆಘಾತ ಆಗ್ತಾ ಇತ್ತು ನಮ್ಮ ಕುಟುಂಬಕ್ಕೆ ಅಂತೇಳಿ ಪೂರ್ಣಿಮಾ ಅವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ತಾನು ಜೀವ ಇರುವವರೆಗೂ ಕೂಡ ಮನ್ವಿತ್ನ ಸಹಾಯವನ್ನು ಯಾವತ್ತೂ ಮರೆಯೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ನಾನು ಅಡಿಗೆ ಮಾಡುತ್ತಿರುವ ಸಂದರ್ಭದಲ್ಲಿ ಕಾಯಿ ತುರಿತಿದ್ದೆ. ಆಗ ಗ್ರೈಂಡರಲ್ಲಿ ಆಕಸ್ಮಿಕವಾಗಿ ನನ್ನ ಕೈ ಸಿಲುಕಿಕೊಂಡಿತ್ತು. ಆಗ ಜೋರಾಗಿ ಕಿರಿಚಿದೆ. ಆಗ ನನಗೆ ಸ್ವಿಚ್ ಆಫ್ ಮಾಡಲಿಕ್ಕೆ ಆಗಲಿಲ್ಲ. ಆ ಹುಡುಗ ಓಡಿ ಬಂದು ಸ್ವಿಚ್ ಆಫ್ ಮಾಡಿದ್ದಾನೆ. ಆಗ ನನಗೆ ದೊಡ್ಡ ಇದು ಬಿಸಿ ಊಟಕ್ಕೆ ಅಡಿಗೆ ರೆಡಿ ಮಾಡ್ತಿರುವಾಗ ಕಾಯಿ ತುರಿತಿದ್ದೆ. ಗೊತ್ತಿರ್ಲಿಲ್ಲ. ಅವನು ಬೊಬ್ಬೆ ಕೇಳಿ ಅವನ ಆಚೆ ಹೋಗ್ತಾ ಇರುವಾಗ ಅವನು ವಾಶ್ರೂಮ್ಗೆ ಅಂತ ಹೋಗ್ತಾ ಇದ್ದಾನೆ. ಹಾಗೆ ತುಂಬಾ ಧನ್ಯವಾದ ಹೇಳ್ತೇನೆ. ದೇವರಾಗಿ ಬಂದು ನನ್ನ ಕಾಪಾಡಿದ್ದೇನೆ. ಮಗಿನ ರೂಪದಲ್ಲಿ ಬಂದಾಗೆ ಆಗಿದೆ. ನಾನು ಟಾಯ್ಲೆಟ್ಗೆ ಹೋಗುವಾಗ ಅಲ್ಲಿ ಏನೋ ಒಂದು ಶಬ್ದ ಬಂದಿತ್ತು. ಅದನ್ನು ನೋಡಲು ಹೋಗುವಾಗ ಅಡಿಗೆ ಆಂಟಿಯ ಕೈ ಗ್ರೈಂಡರಿನ ಒಳಗೆ ಸಿಕ್ಕಿತ್ತು. ಅದನ್ನು ನೋಡಿ ನಾನು ತಕ್ಷಣ ಸ್ವಿಚ್ ಬಂದ್ ಮಾಡಿದೆ. ಇಲ್ಲ, ಅವರು ಬೊಬ್ಬೆ ಹಾಕುವ ನೋಡಿದೆ. ಅವಾಗ ಹೋಗಿ ಸ್ವಿಚ್ ಸಿಕ್ಕಿತು. ಸ್ವಿಚ್ಚನ್ನು ಹೋಗಿ ಬಂದ್ ಮಾಡಿದೆ. ಮತ್ತೆ ನಾನು ಟೀಚರ್ಸ್ಗೆಲ್ಲ ಹೇಳಿದೆ. ಮತ್ತೆ ಅವರು ಟೀಚರ್ಸ್ನವರು ಬಂದರು.
ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಅಲ್ಲಿ SDMCಯ ಸರ್ವ ಪದಾಧಿಕಾರಿಗಳು ಹೋಗಿ ಮನ್ವಿತ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇಡೀ ಶಾಲೆಯಲ್ಲಿ ಆ ಮನ್ವಿತ್ನ ಸಾಹಸಗಾಥೆಯನ್ನು ಕೊಂಡಾಡಿದ್ದಾರೆ. ಜೊತೆಗೆ ರಾಜ್ಯದ CM DK ಶಿವಕುಮಾರ್ ಅವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಮನ್ವಿತ್ನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಂತಹ ಸಮಯ ಪ್ರಜ್ಞೆ, ಇಂತಹ ಸಾಹಸ ಮನೋಧರ್ಮ ಅದು ಎಲ್ಲ ವಿದ್ಯಾರ್ಥಿಗಳಿಗೆ ಬರಬೇಕು, ಆತನಿಗೆ ಉಜ್ವಲವಾಗಲಿ ಆತನ ಭವಿಷ್ಯ ಅಂತ ಹೇಳಿ ಕೊಂಡಾಡಿದ್ದಾರೆ. ಹಾಗಾಗಿ ಆ ಸರ್ಕಾರಿ ಶಾಲೆಯ ಬಗ್ಗೆ ಮೂಗು ಮುರಿಯುವವರೇ ಹೆಚ್ಚು. ಸರ್ಕಾರಿ ಶಾಲೆಯ ಮಕ್ಕಳು ಕಲಿತಾರೆ, ಆದರೆ ಭವಿಷ್ಯದಲ್ಲಿ ಅವರಿಗೂ ಮುಂದೆ ಬರಲ್ಲ, ಅವ್ರು ಯಾವಾಗಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅನ್ನೋದನ್ನು ಹೇಳೋರೇ ಹೆಚ್ಚು. ಆದರೆ ಬದುಕಿಗೆ ಬೇಕಾದಿದ್ದಂಥ ಧೈರ್ಯ ಮತ್ತು ಸಮಯ ಪ್ರಜ್ಞೆ ಅದು ಸರ್ಕಾರಿ ಶಾಲೆಯಲ್ಲಿ ಇದೆ ಅಂತ ಹೇಳಿ ಮನ್ವಿತ್ ನಿರೂಪಿಸಿದ್ದಾನೆ. ವೀಕ್ಷಕರೇ, ಇದೀವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀರಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.